ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವೀಕ್ಷಕರೇ, ನಾವು ಯಾವಾಗಲೂ ಕೂಡ ಒಬ್ಬೊಬ್ಬ ಸಾಧಕರನ್ನ, ಒಬ್ಬೊಬ್ಬ ವಿಶೇಷ ಅತಿಥಿಯನ್ನ ನಿಮಗೆ ಪರಿಚಯ ಮಾಡಿಕೊಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ವಿಭಿನ್ನ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಶೈಲಿಯಲ್ಲಿ ಗುರುತಿಸಿಕೊಳ್ತಾ ಇರುವಂಥ ನಾಯಕರನ್ನ ಗ್ಯಾರಂಟಿ ನ್ಯೂಸ್ ಈ ಕಾರ್ಯಕ್ರಮದ ಮುಖೇನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದೆ. ಇವತ್ತು ಕೂಡ ಬಹಳಷ್ಟು ಕನಸನ್ನ ಹೊತ್ತುಕೊಂಡು ಬರ್ತಾ ಇರುವಂಥ, ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಹೇಳಿ ಆಸೆಯನ್ನ ಹೊತ್ತು ಇಟ್ಕೊಂಡು ಸಾಕಷ್ಟು ಅಭಿವೃದ್ಧಿ ಕೆಲಸಗಳ ನಿರೀಕ್ಷೆಯಲ್ಲಿ ಇರುವಂಥ ಒಬ್ಬ ಯಂಗ್ ಲೀಡರ್ ನನ್ನ ಜೊತೆಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಮೈಸೂರಿನ KR ಕ್ಷೇತ್ರದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಹೊಯ್ಸಳ ಅವರು. ಹೊಯ್ಸಳ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಡ್ತೀನಿ. ಒಂದು ರಾಜಕಾರಣ ಅಂತ ಬಂದಾಗ ಬಹಳಷ್ಟು ಹಿರಿ ತಲೆಗಳಿದ್ದೇ ಇರ್ತವೆ. ಸೊ ನೀವು ರಾಜಕಾರಣಕ್ಕೆ ಬಂದಿದ್ದೀರಿ, ಯಾಕೆ ರಾಜಕಾರಣ? ಸರ್, ಸುಮಾರು ನಾನು ಚಿಕ್ಕ ವಯಸ್ಸಿಂದ ರಾಜಕಾರಣಕ್ಕೆ ಬರಬೇಕು ಅನ್ನೋ ಆಸೆ ಇತ್ತು. ಓಕೆ. ಅದಕ್ಕೊಂದು ಏಜ್ ಆಗಬೇಕಾಗಿತ್ತು, 18-19 ವರ್ಷ ಆಗಬೇಕಾಗಿತ್ತು. ಮತ್ತು ನನ್ನ ಓದೋದು ಕಾಲೇಜ್ಗೆಲ್ಲ ಹೋಗ್ತಿದ್ದೆ. ಆ ಟೈಮಲ್ಲಿ ಸ್ವಲ್ಪ ಟೈಮ್ ಸಿಗ್ತಾ ಇರಲಿಲ್ಲ. ಸುಮಾರು 25 ವರ್ಷಕ್ಕೆ ನನಗೆ ಎಲ್ಲ ಸೆಟ್ಲ್ಮೆಂಟ್ ಆಗೋದ್ನಾಗ ಆಯಿತು. ಒಂದು ಕಾಲೇಜಲ್ಲಾಗಲಿ, ನನ್ನ ಆಚೆ ಕಡೆ ಎಲ್ಲ ಬಿಸ್ನೆಸ್ ಆಗಲಿ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ಟಾರ್ಟ್ ಮಾಡಬೇಕು, ರಾಜಕಾರಣದಲ್ಲಿ ಇರಬೇಕು ಅನ್ನೋ ಆಸಕ್ತಿ ಇತ್ತು. ಆ ಆಸಕ್ತಿಗೋಸ್ಕರ ಚಿಕ್ಕ ವಯಸ್ಸಿಂದ ಹೆಂಗೆ ಮಾಡಬೇಕು ಅನ್ನೋ ಇದೆಲ್ಲ ನೋಡ್ತಾ ಇದೆ. ಹೆಂಗೆ ಯಾರು ಏನು ಮಾಡ್ತಾಯಿದ್ದಾರೆ, ಡೈಲಿ ಪೇಪರ್ ಓದೋದಾದ್ರೂ ಆಗಲಿ, ನ್ಯೂಸ್ಗಳು ನೋಡೋದಾಗಲಿ ಆ ಆಸಕ್ತಿಗಳಿತ್ತು. ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿತ್ತು. ಆ ಪ್ಲ್ಯಾಟ್ಫಾರ್ಮ್ಗೋಸ್ಕರ ನಾನು ಯಾವ ಥರ ಹೋಗೋದು ಅಂತ ನಂಗೆ ಗೊತ್ತಿರಲಿಲ್ಲ, ಯಾವ ಥರ ಇದು ಮಾಡೋದು ಗೊತ್ತಿರಲಿಲ್ಲ. ನನ್ನ ಸ್ನೇಹಿತ ರೋಹಿತ್ ಸಿಂಗು ಮತ್ತು ನನ್ನ ಸ್ನೇಹಿತ ನಾಗೇಶ್ ಕರಿಯಪ್ಪ ಇಬ್ಬರು ಸೇರ್ಕೊಂಡು ನಾನು ಯಾವ ಥರ ಈ ಥರ ಈ ರಾಜಕಾರಣ ಬರಬೇಕು, ಯಾವ ಥರ ಇರಬೇಕು, ನೀನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನಮ್ಮ ಕಾಂಗ್ರೆಸ್ಸಲ್ಲಿ NSU ಅಂತಿದೆ, ಅದಾದಮೇಲೆ ಸ್ಟೂಡೆಂಟ್ ಕಾಂಗ್ರೆಸ್, NSU ಬಂದು ಸ್ಟೂಡೆಂಟ್ ಕಾಂಗ್ರೆಸ್, ಅದಾದಮೇಲೆ ಯೂತ್ ಕಾಂಗ್ರೆಸ್ ಇದೆ. ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಿಂತ್ಕೊ ಅಂತಂದ್ಬಿಟ್ಟು ನನಗೆ ಹೇಳಿರ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ಸಲ್ಲಿದ್ರೂ ಯೂತ್ ಕಾಂಗ್ರೆಸ್ ಎಲೆಕ್ಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಆ ಸ್ಟೆಪ್ ತೊಗೊಳಕ್ಕೆ ನಾನು ಸುಮಾರು 4-5 ವರ್ಷ ತೊಗೋತು. ನಾನು 27 ವರ್ಷಕ್ಕೆ ನಾನು ನಾರ್ಮಲಾಗಿ ಕಾಂಗ್ರೆಸ್ಗೆ ಬಂದು ಜಾಯ್ನ್ ಆದೆ ಸರ್. ನನ್ನ ಎಲೆಕ್ಷನ್ ಅಂದರೆ ನಾನು 31 ವರ್ಷಕ್ಕೆ ನನಗೆ ಎಲೆಕ್ಷನ್ ಸ್ಟಾರ್ಟ್ ಆಯಿತು. ಅಂದರೆ ಈ 2 ವರ್ಷದ ಮುಂಚೆ ಎಲೆಕ್ಷನ್ ಸ್ಟಾರ್ಟ್ ಆಯಿತು. ಎಲೆಕ್ಷನ್ನಲ್ಲಿ ವಿನ್ ಆಗಿ KR ಅಸೆಂಬ್ಲಿಯಲ್ಲಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಎಲೆಕ್ಷನ್ ವಿನ್ ಆಗಿ ಪ್ರೆಸಿಡೆಂಟ್ ಆದೆ ನನಗೆ. ಓಕೆ. ರಾಜಕಾರಣದ ವಿಚಾರಕ್ಕೆ ಬರೋದಕ್ಕಿಂತ ಮುಂಚೆ ನಿಮ್ಮ ವೈಯಕ್ತಿಕ ಪರಿಚಯ ಭಾಳ ಇಂಪಾರ್ಟೆಂಟ್ ಜನರಿಗೆ. ರಾಜಕಾರಣ ಯಾಕೆ ಅನ್ನೋದಕ್ಕೆ ಉತ್ತರ ಕೊಟ್ರಿ. ಸೊ ನಿಮ್ಮ ಬಾಲ್ಯದ ಬಗ್ಗೆ, ಜೊತೆಗೆ ನಿಮ್ಮ ಕುಟುಂಬದ ಹಿನ್ನೆಲೆ, ಅದ್ರ ಬಗ್ಗೆ ಹೇಳೋದಾದರೆ? ಖಂಡಿತ. ನಮ್ಮ ತಂದೆ ಬಂದು ರಾಜೇಶ್ MP. ಅವರು ಬಂದು ಬಿಸ್ನೆಸ್ ಮ್ಯಾನ್. ಅವರು ಪೆಟ್ರೋಲ್ ಬಂಕ್ ಆಗಲಿ ಮತ್ತು ಬಸ್ಗಳಾರು ಆಗಲಿ ಎಲ್ಲ ಕಂಪನಿ, ಸ್ಪೆಕಾಮ್ ಅಂತ ಒಂದು ಕಂಪನಿ ನಡೆಸ್ತಾ ಇದ್ದೀವಿ. ಆ ಸ್ಪೆಕಾಮ್ ಅನ್ನೋ ಕಂಪನಿಯಲ್ಲಿ ಸುಮಾರು ಸಾಫ್ಟ್ವೇರು ಮತ್ತು ಬಸ್ಸಸ್ ಎಲ್ಲ ನಡೀತಾ ಇದೆ. ಕಂಪನಿ ಮೂಲಕ ನಮ್ಮ ಬಿಸ್ನೆಸ್ ನಡೀತಾ ಇದೆ. ಆ ಬಿಸ್ನೆಸ್ಸು ನಾನು ನೋಡ್ಕೊತಾ ಇದ್ದೀನಿ. ಬಟ್ 90% ನಾನು ರಾಜಕಾರಣದಲ್ಲಿರೋದ್ರಿಂದ ನನ್ನ 10% ಮಾತ್ರ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿಕೊಂಡು, ಮತ್ತು ರಾಜಕಾರಣದಲ್ಲಿ ಬೆಳಿಬೇಕು ಅನ್ನೋ ಇಂಟೆನ್ಷನ್ ನಮ್ಮ ಅಪ್ಪಂಗೆ ತುಂಬ ಇದೆ. ರಾಜಕಾರಣದಲ್ಲಿ ಬೆಳಿ ಮಗನೇ ಅಂತಂದ್ಬಿಟ್ಟು ನನಗೆ ಆಗಿಂದ ಹೇಳಿರೋದು ಕಾರಣದಿಂದಾಗಿ ನಾನು ರಾಜಕಾರಣದಲ್ಲೇ ನಾನು 90% ಗಮನ ಸೆಳೀತಾ ಇದ್ದೀನಿ ಸರ್. ಓಕೆ. ನೀವು ಬಿಸ್ನೆಸ್ ಹಿನ್ನೆಲೆ ಅಂತೂ ಗೊತ್ತಾಯಿತು ನನಗೆ. ಬಿಸ್ನೆಸ್ ಇಷ್ಟು ಒಂದು ಸಾಮ್ರಾಜ್ಯ ಇದೆ, ಒಂದು ಬಿಸ್ನೆಸ್ ಅಂತ ಇರುವಾಗ ಆರಾಮಾಗಿ ಒಳ್ಳೆ ರಾಜನ್ ಥರ ಇರ್ಬೋದು. ಯಾಕೆ ಜನರ ನಡುವೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀರಿ? ನಾನು ಮೈಸೂರಲ್ಲಿ ನಾವು ಹುಟ್ಟಿದ್ದು ಬಂದು ಕನಕಗಿರಿ. ಓಕೆ. ನಾನು ತುಂಬ ಬಡತನದಲ್ಲಿ ಹುಟ್ಟಿ ಬೆಳೆದೋ ಮನುಷ್ಯ. ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ನಾನೇನು ಹುಡ್ತಾ ಇದ್ದಂಗೆ ಸಿಲ್ವರ್ ಸ್ಪೂನ್ ಬಾಣಲ್ಲ. ನಮ್ಮ ತಂದೆ ಬಂದು ಏನೂ ಇಲ್ಲದೇ ಇರೋರು. ಅವರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬೆಳೆದು ಬಂದಿದ್ದು ಹಾದಿಲಿ ನಾನೆಲ್ಲ ಚಿಕ್ಕ ವಯಸ್ಸಿಂದ ಕಷ್ಟದಿಂದ ಈಗ ಇರೋ ಸಿಚುವೇಷನಲ್ಲಿ ಏನಿದ್ದೀನೋ, ಆರಾಮಾಗಿ ಏನಿದ್ದೀನೋ ಎಲ್ಲ ನಮ್ಮ ತಂದೆಗಳು ಮಾಡ್ಕೊಬಂದಿದ್ದು ಕಷ್ಟಗಳು ನೋಡ್ಕೊಂಬಂದಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದನೂ ನಾನು ಹುಡ್ದಾಗಲೇ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಲ್ಲ. ಈಗ ನನ್ನ ಮಗ ಏನಿದಾನೋ ಬಾರ್ನ್ ವಿತ್ ಸಿಲ್ವರ್ ಸ್ಪೂನು. ಬಟ್ ನಾನು ಆ ಚಿಕ್ಕ ವಯಸ್ಸಿಂದ ನಾನು ಕಷ್ಟಗಳು ನೋಡ್ಕೊಂಬಂದಿದ್ದೀನಿ. ನಮಗೇನೋ ಒಂದು ಸಮಸ್ಯೆ ಆದರೆ ರಾಜಕಾರಣದಲ್ಲೇ ಸಾಲ್ವ್ ಆಗುವಂಥದ್ದು. ಈಗ ಎಕ್ಸಾಂಪಲ್, ಈಗ ನಮ್ಮ ಮನೆಯಲ್ಲಿ
ಅವಾಗವಾಗ ಹಳೆ ಮನೇಲಿ ಅವಾಗವಾಗ ಡ್ರೈನೇಜ್ ಬ್ಲಾಕರ್ ಆಗಲಿ ಎಲ್ಲ ಕಾರ್ಪೊರೇಟರ್ ಫೋನ್ ಮಾಡ್ತಿದ್ವಿ. ರಾಜಕಾರಣಿಯಿಂದನೇ ಆಗ್ತಾಯಿದ್ದು ವಿನಃ ಯಾವುದೇ ಅಧಿಕಾರಿಗಳಿಂದ ಸ್ವಲ್ಪ ಆಗಬೇಕು ಅಂದ್ರೆ ರಾಜಕಾರಣಿ ಮೂಲಕನೇ ಬರ್ತಾಯಿತ್ತು ಮಾತುಗಳೆಲ್ಲ. ಆ ವಿಚಾರಕ್ಕೆ ನಾನು ಅವತ್ತು ಇಂಪ್ರೆಸ್ ಆದೆ. ನಾನು ರಾಜಕಾರಣದಲ್ಲೇ ಎಲ್ಲ ಬೆಳೆದ್ರೇ ಮಾತ್ರ ನಮಗೆ ಎಲ್ಲ ಅಧಿಕಾರಿಗಳು ಮಾತು ಕೇಳೋದು ಅದೇ. ಆ ಅಧಿಕಾರಿಗಳನ್ನ ನಾವು ಕಂಟ್ರೋಲ್ ಮಾಡೋದಕ್ಕೋಸ್ಕರ ರಾಜಕಾರಣ ಮಾಡಬೇಕಾಗಿದೆ. ಅಂದರೆ ಏನಾಗಿದೆ ಅಂದರೆ ಇವಾಗ ಒಂದು ಕೆಲಸ ಆಗಬೇಕು ಅಂತಂದರೆ ರಾಜಕಾರಣ ಮೂಲಕ ಹೇಳಿದ್ರೆ ಮಾತ್ರ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನನಗೆ ಆ ರಾಜಕಾರಣದ ಮೇಲೆ ಅಷ್ಟೊಂದು ಇದಾಗಿ ನಾನು ತುಂಬ ಇಷ್ಟಪಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಜನರಿಗೆ ಸಮಸ್ಯೆ ಅಂತ ಬಂದಾಗ ರಾಜಕಾರಣಿಗಳು ಬಳಿ ಬರ್ತಾರೆ. ಹೌದು, ಸೊ ಆ ಕೆಲಸ ನಾನೇ ಮಾಡಿದ್ರೆ ಆಯ್ತು ಅಂತ ರಾಜಕಾರಣಕ್ಕೆ ಬಂದಿದ್ದೀರಿ. ಖಂಡಿತ. Okay, ಏನು okay. ವಿಚಾರ ಅಂದರೆ ಜನಗಳಿಗೆ ಏನೋ ಚಿಕ್ಕ ತೊಂದರೆಯಿಂದ ದೊಡ್ಡ ತೊಂದರೆಗೆ ಎಲ್ಲನೂ ಸ್ಟೇಷನ್ಗೆ ಹೋದಾಗಲಿ ಎಲ್ಲೇ ಸಮಸ್ಯೆಗಳಾಗಲಿ ಕೊನೆಗೆ ಅಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಕೊನೆಗೆ ರಾಜಕಾರಣಿ ಅಂತಲೇ ಬರೋದು. ಅವ್ರಗಳ ಸಮಸ್ಯೆಗಳಾದೂ ಆಗಲಿ, ಇಲ್ಲಾಂದರೆ ನಮಗೆ ಹೇಳಿದ್ನಲ್ಲ ಕಾರ್ಪೊರೇಷನ್ ಹಿಡಿದು ರೋಡ್ ಸಮಸ್ಯೆಯಿಂದ ಹಿಡಿದು ಬೇಸಿಕ್ ನೀಡ್ಸ್ ಏನು ಬೇಕು ಎಲ್ಲನೂ ನಾವು ಜನಗಳಿಗೆ ಕೊಟ್ಟರೆ ಅದು ತುಂಬ ಒಳ್ಳೆಯದು ಅಂತ ಹೇಳ್ಕೊತಾ ಇದ್ದೀನಿ